ಹಲೋ ಮಕ್ಕಳ, ನಾನು ನಿಮ್ಮ ಶ್ರೀನಿವಾಸ್ ಜಿ, ಸಹ ಶಿಕ್ಷಕರು GHPS ಮೈನ್ ಶಾಲೆ, ರಾಮನಗರ ಟೌನ್. ಈಗ ಭಾಗ 1ರಲ್ಲಿ ನಾವು ರೇಖಾಗಣಿತದ ಪರಿಚಯವನ್ನು ಮಾಡಿಕೊಂಡಿದ್ದೋ. ಬಿಂದು, ರೇಖೆ, ಕಿರಣ, ರೇಖಾಖಂಡ ಇವುಗಳ ಪರಿಚಯವನ್ನು ಮಾಡಿಕೊಂಡಿದ್ದೋ. ಈಗ ಭಾಗ 2ರಲ್ಲಿ ನಾವು ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಮುಂದುವರೆದ ಭಾಗವಾಗಿರ್ತಕ್ಕಂತಹ ಛೇದಿಸುವ ರೇಖೆಗಳು ಅಂದರೆ ಏನು, ಸಮಾಂತರ ರೇಖೆಗಳು ಅಂದರೆ ಏನು, ವಕ್ರರೇಖೆಗಳ ಆವೃತ್ತ ಮತ್ತು ತೆರೆದ ವಕ್ರರೇಖೆ ಅಂದರೆ ಏನು, ಮತ್ತು ಬಹುಭುಜಾಕೃತಿ ಅಂದರೆ ಏನು ಅನ್ನೋದನ್ನು ನಾವೀಗ ತಿಳ್ಕೊಳ್ಳೋಣ. ಅಲ್ಲ ಮಕ್ಕಳ, ಈಗ ಮೊದಲನೇ ಕಲಿಕಾಂಶ ಬಂದರೂ ಛೇದಿಸುವ ರೇಖೆಗಳು ಅಂದರೆ ಏನು. ಛೇದಿಸುವ ರೇಖೆಗಳು ಇಲ್ಲಿ ಅರ್ಥನೇ ಹೇಳ್ತಾ ಇದೆ. ಛೇದಿಸು ಅಂದರೆ ಏನು? ಕತ್ತರಿಸು, ಸಂಧಿಸು. ರೇಖೆಗಳು ಸಂಧಿಸುವುದು, ರೇಖೆಗಳು ಕತ್ತರಿಸುವುದು, ಪರಸ್ಪರ ಒಂದಕ್ಕೊಂದು ಕತ್ತರಿಸುವುದು ಅರ್ಥವನ್ನು ಕೊಡುತ್ತೆ. ಹೇಗಿದೆ ನೋಡೋಣ. ನೋಡಿ, ಇಲ್ಲಿ 2 ರೇಖಾಖಂಡಗಳನ್ನು ತೆಗೆದುಕೊಳ್ಳೋಣ, ಅಥವಾ ರೇಖಾಕಿರಣಗಳಾಗಿರ್ಬೋದು, ಕಿರಣಗಳಾಗಿರ್ಬೋದು, ರೇಖೆಗಳಾಗಿರ್ಬೋದು. ನೋಡಿ, ಇದು 1ನೇ ರೇಖೆ, ಮತ್ತೊಂದು 2ನೇ ರೇಖೆ. 1ನೇ ರೇಖೆ, ಮತ್ತೊಂದು 2ನೇ ರೇಖೆ. ಈ 2 ರೇಖೆಗಳು ನೋಡಿ ಇಲ್ಲಿ ಯಾವ ಬಿಂದುವಿನಲ್ಲಿ ಸಂಧಿಸಿವೆ? P ಬಿಂದುವು. ನೋಡಿ, 1ನೇ ಗೆರೆ ಮತ್ತು 2ನೇ ಗೆರೆ ಒಂದು ಬಿಂದುವಿನಲ್ಲಿ ಸಂಧಿಸಿವೆ, P ಬಿಂದುವಿನಲ್ಲಿ ಸಂಧಿಸಿವೆ ಅಲ್ವಾ ಮಕ್ಕಳ? ಈ 2 ರೇಖೆಗಳು ಪರಸ್ಪರ ಒಂದನ್ನೊಂದು ಛೇದಿಸಿ ಒಂದು ಬಿಂದುವಿನಲ್ಲಿ ಸಂಧಿಸಿವೆ. ಅಂದರೆ 2 ರೇಖೆಗಳು ಒಂದು ಸಾಮಾನ್ಯವನ್ನು ಬಿಂದು ಹೊಂದಿದೆ. 2 ರೇಖೆಗಳಿಗೆ ಒಂದು ಸಾಮಾನ್ಯ ಬಿಂದು ಇದೆ, ಅದು ಯಾವುದು? P ಬಿಂದು. ಇವುಗಳನ್ನು ನಾವು ಛೇದಿಸುವ ರೇಖೆಗಳು ಅಂತ ಕರಿತೀವಿ. ಅಂದರೆ 2 ರೇಖೆಗಳು ಒಂದು ಸಾಮಾನ್ಯ ಬಿಂದುವನ್ನು ಹೊಂದಿದರೆ ಅಂಥವನ್ನು ನಾವು ಛೇದಿಸುವ ರೇಖೆಗಳು ಅಂತ ಕರಿತೀವಿ. ಈ ಛೇದಿಸುವ ರೇಖೆಗಳು ಒಂದು ಸಾಮಾನ್ಯ ಬಿಂದುವನ್ನು ಹೊಂದಿರ್ತವೆ ಮತ್ತು 2 ಕೂಡ ಪರಸ್ಪರ ಛೇದಿಸಿರ್ತವೆ, ಅಂದರೆ ಕತ್ತರಿಸಿಕೊಂಡಿರ್ತಕ್ಕಂತಹ ರೇಖೆಗಳು ಆಗಿರ್ತವೆ. ಇವುಗಳನ್ನು ನಾವು ಛೇದಿಸುವ ರೇಖೆಗಳು ಅಂತ ಕರಿತೀವಿ. 2ನೇ ಕಲಿಕಾಂಶ ಬಂದರೆ ನಿಮಗೆ ಸಮಾಂತರ ರೇಖೆ. ಸಮಾಂತರ ರೇಖೆ ಅಂದರೆ ಏನು? ಸಮಾಂತರ ರೇಖೆ, ಇಲ್ಲಿ ಪದವನ್ನು ಬಿಡಿಸಿ. ಈ ಸಮಾಂತರ ಪದವನ್ನು ಬಿಡಿಸಿದ್ರೆ ಮಕ್ಕಳ ನಮಗೆ 2 ಅರ್ಥವನ್ನು ಸಿಗುತ್ತೆ. ಒಂದು, ಸಮ ಪ್ಲಸ್ ಅಂತರ. ಪ್ಲಸ್ ಅಂತರ. ಏನಿದು ಅಂತರ ಅಂದರೆ ಏನು? ದೂರ. ಸಮ ಅಲ್ವಾ, ಈಕ್ವಲ್ ಅಂತ ಹೇಳ್ತೀವಿ. ಯಾವುದು ಸಮ? ಈ ರೇಖೆಗಳು, 2 ರೇಖೆಗಳ ನಡುವಿನ ಅಂತರ ಸಮನಾಗಿದ್ದರೆ ಅಂತಹ ರೇಖೆಗಳನ್ನು ನಾವು ಸಮಾಂತರ ರೇಖೆಗಳು ಅಂತ ಕರಿತೀವಿ. 2 ರೇಖೆಗಳ ನಡುವಿನ ಅಂತರ ಸಮನಾಗಿದ್ದರೆ ಅಂತಹ ರೇಖೆಗಳನ್ನು ನಾವು ಸಮಾಂತರ ರೇಖೆಗಳು ಅಂತ ಹೇಳ್ತೀವಿ. ನೋಡೋಣ, ಈ ಸಮಾಂತರ ರೇಖೆಗಳನ್ನು ರಚನೆ ಮಾಡೋಣ. ನೋಡಿ, ಇಲ್ಲಿ 1ನೇ ರೇಖೆ, 2ನೇ ರೇಖೆ. ನೋಡಿ, ಈ 2 ರೇಖೆಗಳ ನಡುವಿನ ಅಂತರ ನಾವು ಇಲ್ಲಿ 1ನೇದು ಮತ್ತು 2ನೇದು 3 ಸೆಂಟಿಮೀಟರ್ ಅಂದ್ಕೊಂಡ್ರೆ ಇದು ಕೂಡ ಎಷ್ಟಿರ್ತದೆ? 3 ಸೆಂಟಿಮೀಟರ್. ಹೀಗೆ 2 ರೇಖೆಗಳನ್ನು 2 ಭಾಗದಲ್ಲಿ ಎಳಿತಾ ಹೋಗೋಣ, ಮುಂದುವರಿಸ್ತಾ ಹೋಗೋಣ, ಚಲಿಸುತ್ತಾ ಹೋಗೋಣ. ಆದರೂ ಕೂಡ ಆ ರೇಖೆಗಳ ನಡುವಿನ ಅಂತರ ಒಂದೇ ಇರತಕ್ಕಂಥದ್ದು. ಎಷ್ಟು ದೂರ ಚಲಿಸಿದ್ರೂ ಕೂಡ ಆ ರೇಖೆಗಳ ನಡುವಿನ ಅಂತರ ಏನಾಗಿರಬೇಕು? ಒಂದೇ ಇರಬೇಕು. ಹೀಗೆ 2 ರೇಖೆಗಳ ನಡುವಿನ ಅಂತರ ಅಂದರೆ ದೂರ ಒಂದೇ ಇರತಕ್ಕಂತಹ 2 ರೇಖೆಗಳನ್ನು ನಾವು ಸಮಾಂತರ ರೇಖೆಗಳು ಅನ್ಬೋದು. ಒಂದು ಹೇಳಿಕೆ ರೂಪದಲ್ಲಿ ಹೇಳೋದಾದರೆ ಸಮಾಂತರ ರೇಖೆಗಳನ್ನು ಒಂದು ಸಮತಲದಲ್ಲಿ ಪರಸ್ಪರ ಒಂದನ್ನೊಂದು ಛೇದಿಸದ ರೇಖೆಗಳು ಸಮಾಂತರವಾಗಿ ಇದ್ದರೆ ಅವುಗಳನ್ನು ನಾವು ಸಮಾಂತರ ರೇಖೆಗಳು ಅಂತ ಕರಿತೀವಿ. ಇಲ್ಲಿ ಸಮಾಂತರ ರೇಖೆಗಳ ಪ್ರಮುಖವಾಗಿರ್ತಕ್ಕಂತಹ ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಏನಪ್ಪ ಅಂದರೆ ಈ 2 ಸಮಾಂತರ ರೇಖೆಗಳು ಎಲ್ಲೂ ಕೂಡ ಸಂಧಿಸೋದಿಲ್ಲ, ಸೇರಿಕೊಳ್ಳುವುದಿಲ್ಲ. ನಾವಿಲ್ಲಿ ಹೇಳಿದೋ ಛೇದಿಸುವ ರೇಖೆಗಳಲ್ಲಿ ಏನು ಮಾಡ್ತವೆ? 2 ರೇಖೆಗಳು ಒಂದು ಬಿಂದುವಿನಲ್ಲಿ ಸಂಧಿಸ್ತವೆ, ಛೇದಿಸ್ತವೆ. ಆದರೆ ಸಮಾಂತರ ರೇಖೆಗಳಲ್ಲಿ ಈ 2 ರೇಖೆಗಳು ಕೂಡ ಎಲ್ಲೂ ಕೂಡ ಸೇರಿಕೊಳ್ಳೋದಿಲ್ಲ, ಛೇದಿಸೋದು ಇಲ್ಲ. ಉದಾಹರಣೆಗೆ ನಾವು ಈ ರೇಖಾಖಂಡಗಳ ಮೂಲಕದಲ್ಲಿ ಇವುಗಳನ್ನು ಹೇಳೋದಾದರೆ ಏನಂತ ಹೇಳ್ತೀವಿ ಅಂದರೆ, ಯಾವ ರೀತಿ ಸೂಚಿಸ್ತೀವಿ ಅಂದರೆ ನೋಡಿ, ಇದು ಒಂದು ರೇಖೆ, ಇದು ಒಂದು ರೇಖೆ, ಇದು AP,
ಸಿ ಟಿ ಈ ಎರಡೂ ರೇಖೆಗಳು ಎ ಬಿ ಸಿ ಡಿ ಈ ಎರಡೂ ರೇಖೆಗಳು ಒಂದಕ್ಕೊಂದು ಸಮಾಂತರವಾಗಿದ್ದರೆ ನಾವು ಅವುಗಳನ್ನು ಚಿಹ್ನೆಗಳ ಮೂಲಕ ಸೂಚಿಸ್ತೀವಿ. ಏನಂತ ಸೂಚಿಸ್ತೀವಿ? ಎ ಬಿ ರೇಖಾಖಂಡ ಸಮಾಂತರ ಸಿ ಡಿ ರೇಖಾಖಂಡ. ನೋಡಿ, ಈ ಎರಡು ಉದ್ದವಾಗಿರ್ತಕ್ಕಂಥ ಗೆರೆಗಳು ಹೇಳ್ತೀವಲ್ಲ, ಅವನ್ನೇ ನಾವು ಎ ಬಿ ರೇಖಾಖಂಡ ಸಮಾಂತರ ಸಿ ಡಿ ರೇಖಾಖಂಡ. ನಾವು ಇದನ್ನು ಬೇಕಾದ್ರೆ ಗೆರೆ 1 ಮತ್ತು ಗೆರೆ 2 ಲೈನ್ 1 ಮತ್ತು ಲೈನ್ 2 ಹೇಳಬೇಕಾದ್ರೂ ಕೂಡ ಲೈನ್ 1 ಸಮಾಂತರ ಲೈನ್ 2 ಅಂತಲೂ ಹೇಳಬಹುದು. ಇದು ಸಮಾಂತರವಾಗಿರ್ತಕ್ಕಂತಹ ರೇಖೆಗಳಿಗೆ ಸೂಚಿಸುವಂತಹ ಚಿಹ್ನೆ ಆಗಿದೆ. ಈ ಸಮಾಂತರ ರೇಖೆಗಳನ್ನು ನಾವು ಎಲ್ಲಿ ನೋಡ್ಬೋದಪ್ಪ ಅಂದರೆ, ನಮ್ಮ ಸ್ಕೇಲ್ ಅಳತೆ ಪಟ್ಟಿ ಇದೆಯಲ್ಲ, ಆ ಅಳತೆ ಪಟ್ಟಿಯನ್ನು ನಾವು ಹಾಳೆ ಮೇಲೆ ಇಟ್ಟು ಆ ಗೆರೆಗಳನ್ನು ಎಳೆಯೋದಾದರೆ ಆ ಎರಡೂ ಅಂಚುಗಳು, ಅಳತೆ ಪಟ್ಟಿಯ ಅಂಚುಗಳು ಕೂಡ ಸಮಾಂತರವಾಗಿದೆ. ಕಿಟಕಿಯ ಸರಳುಗಳು ಸಮಾನಾಂತರವಾಗಿದೆ. ಬಾಗಿಲುಗಳು ಕೂಡ ಅಂದರೆ ಇವತ್ತಿನ ಆಧುನಿಕ ಬಾಗಿಲುಗಳನ್ನು ಕರುಗಳಲ್ಲಿ ಮಾಡಿದ್ದಾರೆ, ಆದರೆ ಆ ಬಾಗಿಲುಗಳ ನಡುವಿನ ಅಂತರವು ಕೂಡ ಸಮಾನಾಂತರ ಆಗಿದೆ. ನಿಮ್ಮ ನೋಟ್ ಪುಸ್ತಕದಲ್ಲಿರ್ತಕ್ಕಂಥ ಅಂಚುಗಳ ಅಂತರ ಕೂಡ ಸಮಾನಾಂತರವಾಗಿದೆ. ಶಾಲೆಗಳಲ್ಲಿರ್ತಕ್ಕಂಥ ಬೋರ್ಡು, ಕಪ್ಪು ಹಲಗೆ ಅಂಚುಗಳು ಕೂಡ ಸಮಾಂತರವಾಗಿ ಇದೆ. ಹೀಗೆ ಈ ಸಮಾಂತರ ರೇಖೆಗಳಿಗೆ ನಾವು ಹಲವು ಉದಾಹರಣೆಗಳನ್ನು ಕೂಡ ನೀಡಬಹುದು. ಹಾಗೆ ರೈಲ್ವೆ ಹಳಿಗಳನ್ನು ಕೂಡ ನೋಡಿರ್ಬೋದು. ಅವುಗಳು ಕೂಡ ಆದರೆ ನೇರವಾಗಿರೋದಿಲ್ಲ, ಆದರೆ ಆ ರೈಲ್ವೆ ಹಳಿಗಳ ಅಂತರ ಒಂದೇ ಇರುತ್ತದೆ, ಅವು ಕೂಡ ಸಮಾಂತರವಾಗಿ ಇರುತ್ತವೆ ಅನ್ನೋದನ್ನು ನಾವು ಹೇಳ್ಬೋದು. ನಂತರ ಬರ್ತಕ್ಕಂಥದ್ದು ವಕ್ರರೇಖೆ. ವಕ್ರರೇಖೆ ಅಂದರೆ ಏನು ಅನ್ನೋದನ್ನು ನಾವು ಅಲ್ಲೇ ತಿಳ್ಕೊಂಡಿದ್ದೀವಿ ಮಕ್ಕಳ ಅಲ್ವಾ? ಒಂದೇ ನೇರದಲ್ಲಿ ಇಲ್ಲದಂತಹ ರೇಖೆ. ಈ ವಕ್ರರೇಖೆಗಳಲ್ಲಿ ನಾವು ಈ ಭಾಗದಲ್ಲಿ ಏನು ಅಂಶವನ್ನು ತಿಳ್ಕೋಬೇಕು ಅಂದರೆ, ನೋಡಿ, ಈ ತೆರೆದ ವಕ್ರರೇಖೆ ಮತ್ತು ಮುಚ್ಚಿದ ವಕ್ರರೇಖೆ ಏನಿದು? ನೋಡಿ, ಒಂದು ವಕ್ರರೇಖೆ ನೋಡಿ ಇಲ್ಲಿ ಕೂಡ್ಕೊಂಡಿಲ್ಲ, ಸೇರಿಕೊಂಡಿಲ್ಲ. ಅದರಿಂದ ಈ ವಕ್ರರೇಖೆಯನ್ನು ನಾವು ತೆರೆದ ವಕ್ರರೇಖೆ ಅಂತ ಕರಿತೀವಿ. ಇನ್ನೊಂದು ನೋಡಿ, ಈ ವಕ್ರರೇಖೆ ಏನಾಗಿದೆ? ಸೇರಿಕೊಂಡಿದೆ, ಕೂಡ್ಕೊಂಡಿದೆ, ಹೌದಲ್ವಾ? ಇದನ್ನು ನಾವು ಮುಚ್ಚಿದ ವಕ್ರರೇಖೆ ಅಂತ ಹೇಳ್ತೀವಿ, ಅಥವಾ ಮುಚ್ಚಿದ ವಕ್ರರೇಖೆ ಅಥವಾ ಆವೃತ ವಕ್ರರೇಖೆ ಅಂತಲೂ ಕೂಡ ಹೇಳ್ತೀವಿ. ಅಂದರೆ ಈ ಒಂದು ರೇಖೆ ಪ್ರಾರಂಭ ಆಗಿ ಮತ್ತೆ ಅಂತ್ಯ ಆಗಿದೆ, ಸಂಧಿಸಿದೆ, ಪೂರ್ಣವಾಗಿದೆ. ಆದರೆ ಇದು ಚಿತ್ರ ಪೂರ್ಣವಾಗಿ ಇಲ್ಲ ಅನ್ನುವಂತಹ ಅರ್ಥವನ್ನು ಕೊಡ್ತಕ್ಕಂಥದ್ದು ವಕ್ರರೇಖೆಗಳಲ್ಲಿ. ಮತ್ತೊಂದು ವಕ್ರರೇಖೆಯಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂತಹ ಅಂಶ ಏನಪ್ಪ ಅಂದರೆ, ವಕ್ರರೇಖೆಯಲ್ಲಿ ನೋಡಿ, ಇದು ಒಂದು ವಕ್ರರೇಖೆ, ಇದು ಆವೃತವಾಗಿರ್ತಕ್ಕಂಥ ವಕ್ರರೇಖೆ. ಇಲ್ಲಿ ನಾವು ಗಮನಿಸೋಣ, ಎ ಬಿಂದು ಇದೆ, ಬಿ ಬಿಂದು ಇದೆ, ಸಿ ಬಿಂದು ಇದೆ. 3 ಬಿಂದುಗಳನ್ನು ನಾವು ಈ ಚಿತ್ರದಲ್ಲಿ ಗುರುತಿಸಿದ್ದೀವಿ ಆವೃತವಾಗಿರ್ತಕ್ಕಂಥ ಒಂದು ವಕ್ರರೇಖೆಯಲ್ಲಿ. ಈಗ ಈ ಆವೃತವಾಗಿರ್ತಕ್ಕಂಥ ವಕ್ರರೇಖೆಯ ಎ ಬಿಂದು ಎಲ್ಲಿದೆ? ವಕ್ರರೇಖೆಯ ಒಳಗಿದೆ. ಸಿ ಬಿಂದು ಎಲ್ಲಿದೆ ಅಲ್ವಾ? ಸಿ ಬಿಂದು ಎಲ್ಲಿದೆ? ವಕ್ರರೇಖೆಯ ಹೊರಗಡೆ ಇದೆ. ಬಿ ಬಿಂದು ಎಲ್ಲಿದೆ? ವಕ್ರರೇಖೆಯ ಮೇಲಿದೆ, ಹೌದಲ್ವಾ? ವಕ್ರರೇಖೆಯ ಮೇಲಿದೆ ಅಲ್ವಾ? ಈಗ ಎ ಬಿಂದು, ಬಿ ಬಿಂದು, ಸಿ ಬಿಂದು ನಾವು ಈ ವಕ್ರರೇಖೆಯ ಯಾವ್ಯಾವ ಭಾಗಗಳಲ್ಲಿ ಇದೆ ಅನ್ನೋದನ್ನು ತಿಳ್ಕೊಂಡು, ಹೀಗೆ ಈ ವಕ್ರರೇಖೆಯ ಸೀಮೆ ನೋಡಿ, ಇಲ್ಲಿ ಹೊರಭಾಗದಲ್ಲಿರ್ತಕ್ಕಂತಹ ಗೆರೆ ಹಾಗೂ ಒಳಭಾಗವನ್ನು ನೋಡಿ, ಇದು ಪೂರ್ಣ ಒಳಭಾಗ ಸಂಪೂರ್ಣವಾಗಿರ್ತಕ್ಕಂಥದ್ದು. ಈ ಸೀಮೆ ಮತ್ತು ಒಳಭಾಗವನ್ನು ನಾವು ಜೊತೆಯಾಗಿ ವಲಯ ಅಂತ ಕರಿತೀವಿ. ಏನಂತೀವಿ? ಅದನ್ನು ವಲಯ ಅಂತ ಕರಿತೀವಿ. ಅರ್ಥ ಆಗಿದೆಯಲ್ಲ ಮಕ್ಕಳ? ವಲಯ ಅಂದರೆ ಒಂದು ವಕ್ರರೇಖೆಯ, ವಲಯ ಅಂದರೆ ಏನಂತ ಹೇಳ್ಬೋದು? ವಕ್ರರೇಖೆಯ ಸೀಮೆ ನೋಡಿ, ಇದು ಔಟ್ಲೈನು, ಹಾಗೂ ಒಳಭಾಗ ನೋಡಿ, ಇದು ಪೂರ್ಣ ಆ ಸೀಮೆಯ ಒಳಭಾಗ. ಅಂದರೆ ಆ ಸೀಮೆಯನ್ನು ರಚಿಸಿರುವಂತಹ ಆಕೃತಿಯ ಸಂಪೂರ್ಣ ಒಳಭಾಗವು ಎಲ್ಲವನ್ನು ಕೂಡ ನಾವು ಏನಂತ ಕರಿತೀವಿ? ವಲಯ ಅಂತ ಹೇಳ್ತೀವಿ. ಅರ್ಥ ಆಗಿದೆ ಮಕ್ಕಳ? ವಲಯ ಅಂದರೆ. ಓಕೆ, ನೆಕ್ಸ್ಟ್ ಒನ್ ಬರ್ತಕ್ಕಂಥದ್ದು ಬಹುಭುಜಾಕೃತಿಗಳು. ಏನಿದು ಬಹುಭುಜಾಕೃತಿಗಳು ಅಂದರೆ?
ಬಹುಭುಜಾಕೃತಿ ಅದು ಅರ್ಥನೇ ಹೇಳ್ತಾ ಇದೆ. ಬಹುಭುಜ. ಬಹುಭುಜ. ಬಹು ಅಂದರೆ ಏನು? ಹಲವು, ಒಂದಕ್ಕಿಂತ ಹೆಚ್ಚು. ಹೌದಲ್ವಾ? ಆಕೃತಿಗಳು, ಬಹುಭುಜದ ಆಕೃತಿಗಳು ಅಂದರೆ ಹೆಚ್ಚು ಬೇರೆ ಬಾಹುಗಳನ್ನು ಒಳಗೊಂಡಿರ್ತಕ್ಕಂತಹ ಆಕೃತಿಗಳನ್ನು ನಾವು ಬಹುಭುಜಾಕೃತಿಗಳು ಅಂತ ಕರಿತೀವಿ. ಈ ಬಹುಭುಜಾಕೃತಿಗಳು ರೇಖಾಖಂಡಗಳಿಂದ ಉಂಟಾಗಿರ್ತಕ್ಕಂಥವು. ಈ ಬಹುಭುಜಾಕೃತಿಗಳು ರೇಖಾಖಂಡಗಳಿಂದ ಉಂಟಾಗ್ತಕ್ಕಂಥವು. ಇಲ್ಲಿ ನಾವು ಬಹುಭುಜಾಕೃತಿಗಳಿಗೆ ತ್ರಿಭುಜ ಕೊಡ್ಬೋದು, ಆವೃತವಾಗಿರಬೇಕು ಈ ಬಹುಭುಜಾಕೃತಿಗಳು. ಮತ್ತೊಂದು ಅಂಶವನ್ನು ನೆನಪಿಟ್ಕೋಬೇಕು, ಆವೃತವಾಗಿರಬೇಕು. ಬಹುಭುಜಾಕೃತಿಗಳು ಅಂದರೆ ಸೇರ್ಕೊಂಡಿರಬೇಕು. ನೋಡಿ, ಈಗ ನಾವು ಕೋನವನ್ನು ಬಹುಭುಜಾಕೃತಿ ಅಂತ ಕರೆಯಲ್ಲ, ಏಕೆಂದರೆ ಎರಡು ರೇಖೆ ಕಂಡುಬಿಟ್ಟು ಇರ್ಬೋದು, ಆದರೆ ಇದು ಆವೃತವಾಗಿಲ್ಲ, ಕೂಡ್ಕೊಂಡಿಲ್ಲ ಅಲ್ವಾ? ಅದೇ ತ್ರಿಭುಜ ಆವೃತವಾಗಿದೆ, ಇದು ಒಂದು ಬಹುಭುಜಾಕೃತಿ. ಚತುರ್ಭುಜ ಒಂದು ಬಹುಭುಜಾಕೃತಿ, ಯಾಕೆಂದರೆ ಇದು ಆವೃತವಾಗಿದೆ. ಹಾಗೆ ಷಡ್ಭುಜ, ಪಂಚಭುಜ, ಹಲವು ಭುಜಾಕೃತಿಗಳನ್ನು ನಾವು ಕೂಡ ಹೇಳ್ಬೋದು. ನೋಡಿ, ಇದು ಕೂಡ ಒಂದು ಬಹುಭುಜಾಕೃತಿ, ರೇಖಾಖಂಡಗಳಿಂದಾಗಿದೆ, ಆವೃತವಾಗಿದೆ. ಹೀಗೆ ಹಲವು ಭುಜಗಳಿಂದ ಉಂಟಾಗಿರ್ತಕ್ಕಂತಹ ಆಕೃತಿಯನ್ನೇ ನಾವು ಬಹುಭುಜಾಕೃತಿ ಅಂತ ಕರಿತೀವಿ. ಅರ್ಥ ಆಗಿದೆಯಲ್ಲ ಮಕ್ಕಳ? ಬಹುಭುಜಾಕೃತಿಗಳ ಉದಾಹರಣೆ ನಾವೇನು ಹೇಳ್ಬೋದು? ತ್ರಿಭುಜಗಳು, ಚತುರ್ಭುಜಗಳು, ಮತ್ತು ಪಂಚಭುಜ, ಷಡ್ಭುಜ, ಅಷ್ಟಭುಜ, ಹೀಗೆ ಎಲ್ಲ ಆಕೃತಿಗಳನ್ನು ಕೂಡ ಆವೃತವಾಗಿರ್ತಕ್ಕಂಥ ಆಕೃತಿಗಳನ್ನು ನಾವು ಬಹುಭುಜಾಕೃತಿಗಳಿಗೆ ಉದಾಹರಣೆಗಳನ್ನು ನೀಡ್ಬೋದು. ಅರ್ಥ ಆಗಿದೆಯಾ ಮಕ್ಕಳ? ಹಾಗಾದರೆ ನಾವು ಈ ಕಲಿಕಾಂಶದಲ್ಲಿ ನಾವು ತಿಳ್ಕೊಂಡಿರ್ತಕ್ಕಂಥದ್ದು ಏನೇ ತಿಳ್ಕೊಂಡೋ ಮಕ್ಕಳ? ಒಂದೇದು ಯಾವ ತಿಳ್ಕೊಂಡೋ? ಛೇದಿಸುವ ರೇಖೆಗಳು ಅನ್ನೋದನ್ನು ತಿಳ್ಕೊಂಡೋ. ನೀವು ಛೇದಿಸುವ ರೇಖೆಗಳು, ಸಮಾಂತರ ರೇಖೆಗಳು, ವಕ್ರರೇಖೆಗಳಲ್ಲಿ ಆವೃತವಾಗಿರ್ತಕ್ಕಂಥದ್ದು ಮತ್ತು ತೆರೆದ ವಕ್ರರೇಖೆ, ವಲಯ ಅಂದರೆ ಏನು, ಬಹುಭುಜ ಅಂದರೆ ಏನು, ಇಷ್ಟು ಅಂಶಗಳನ್ನು ನಾವು ತಿಳ್ಕೊಂಡಿದ್ದೀವಿ. ಈಗ ಮನೆ ಕೆಲಸವನ್ನು ಮಾಡ್ಬೋದಲ್ವಾ? ಏನು ಮಾಡಿ ನೀವು ಮನೆ ಕೆಲಸದಲ್ಲಿ ಅಂದರೆ ಬೆಂಕಿ ಗಡ್ಡಿಗಳು ನಿಮಗೆ ಸಿಗ್ತವೆ ಮಕ್ಕಳ. ಬೆಂಕಿ ಗಡ್ಡಿಗಳಿಂದ ಹಲವು ಬಹುಭುಜಾಕೃತಿಗಳನ್ನು ರಚನೆ ಮಾಡಿ. ಬೆಂಕಿ ಕಡ್ಡಿಗಳನ್ನು ಬೆಳೆಸಿ, ಬೆಂಕಿ ಕಡ್ಡಿಗಳನ್ನು ಬಳಸಿ ಹಲವು ಬಹುಭುಜಾಕೃತಿಗಳನ್ನು ರಚನೆ ಮಾಡಿ. ಆ ರಚನೆ ಮಾಡಿ ಪೇಪರ್ ಮೇಲೆ ಅಂಟಾಕಿ ಆ ಆಕೃತಿಗಳ ಚಿತ್ರಗಳನ್ನು ಹೆಸರಿಸಿ ನಮಗೆ ಫೋಟೋವನ್ನು ಹೊಡೆದು ವಾಟ್ಸಪ್ ಗ್ರೂಪ್ಗೆ ಹಾಕಿ ಮಕ್ಕಳ. ಧನ್ಯವಾದ.